Actually, see, this is approved layout. ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ಲಾನ್. ಇದು ಪಾರ್ಕ್ ಸ್ಪೇಸು, ಚಿಲ್ಡ್ರನ್ ಪ್ಲೇ ಏರಿಯಾ, ಎಕ್ಸಾಕ್ಟ್ ಆಗಿ ಅಲ್ಲಿ ಬರುತ್ತೆ ಸರ್. 100% 100 ರೂಪೀಸ್ ಕೊಡ್ತೀರಿ. ಬ್ಯಾಂಕ್ ಲೋನ್ಸ್ ಅವೈಲೇಬಲ್ ಇದೆ ಸರ್. ಇದು ಟೋಟಲ್ ಗೇಟೆಡ್ ಕಮ್ಯುನಿಟಿ ಸರ್. ಇದು ಒಂದೇ ಎಂಟ್ರೆನ್ಸ್ ಆಗಿರ್ತದೆ. 1 lakh ಕೆಪಾಸಿಟಿ ಇರೋ ವಾಟರ್ ಸಂಪ್ ಮಾಡ್ತಾ ಇದೀವಿ ಸರ್. ಈ ವಾಟರ್ ಅಲ್ಲಿ 150 TDS ಪರ್ಸೆಂಟೇಜ್ ಇದೆ ಸರ್. ಸೊ ಪ್ಯೂರ್ಲಿ ಡ್ರಿಂಕಿಂಗ್ ವಾಟರ್, ನೀರು 24/7 ನೀರು ಬರುತ್ತೆ. ಓಕೆ, ಒಂದು ಪ್ಲಾಟಿಗೆ ನಂಬರ್ ಹಾಕೊಡ್ತೀರಾ, ಮತ್ತೆ ಒಂದು ಡ್ರೈನೇಜ್ ಸಿಸ್ಟಮ್, ಹೌದು, ಮತ್ತೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇರುತ್ತೆ. ಇಲ್ಲಿಗೆ ತಗೊಂಬರೋ ಪವರ್ ಯಾವ ಲೈನ್? ಹೊಸಕೋಟೆ. ನಮ್ಮ ಲೇಔಟ್ಗೂ ವೋಲ್ವೋ ಫ್ಯಾಕ್ಟ್ರಿಗೂ ಸೆಂಟ್ರಲ್ಲಿ ಪೆರಿ ರಿಂಗ್ ರೋಡ್ ಬರ್ತಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಾಥ್ ಕೈಪ, ಟ್ರಸ್ಟ್ವರ್ತಿ ಪ್ರಾಪರ್ಟೀಸ್ ಕಡೆಯಿಂದ. ಸರ್, ನಾವು ಪ್ರಮೋಟರ್ಸ್ ಆಗಿ ಇದು ಮಾಡ್ತಾ ಇರೋದು, ಕೊಲಾಬ್ರೇಟೆಡ್ ವಿತ್ ದೇವರಾಜ್ ಸರ್, DC Estates and Prime Green. So ಇದು ಆಕ್ಚುಲಿ ದಿಸ್ ಪ್ರಾಜೆಕ್ಟ್ ಬೈ ಓರಿಯನ್ ರಿಲೇಟೆಡ್ಸ್ ಅಂದ್ಬಿಟ್ಟು ಅವರು ಡೆವಲಪರ್ಸ್, ಬೇಸಿಕಲಿ ನಾವು ಪ್ರಮೋಟರ್ಸ್ ಆಗಿ ರೀಸೆಂಟ್ ಆಗಿ ತಗೊಂಡಿದ್ವಿ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಎಲ್ಲ ನೋಡ್ಬೋದು ನೀವು, ಸುತ್ತಮುತ್ತಲ ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ತಾವರೆಕೆರೆ NH4 ಕೋಲಾರ ಹೈವೇನಲ್ಲಿ ಬರ್ತದೆ. ಅಲ್ಲಿಂದ 1/2 ಕಿಲೋಮೀಟರ್ ಮಾಂಚಪ್ಪನಹಳ್ಳಿ ವಿಲೇಜ್ ಮುಂದೆ ಬರ್ತದೆ. ನಮ್ಮದು ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಹೋಗ್ಬೋದು. ಓಕೆನಾ? ಇದು BMRDA ಅಪ್ರೂವ್ಡ್ ಆಗಿದೆ, ರೇರಾ ಅಪ್ರೂವ್ಡ್ ಆಗಿದೆ, ಇಂಡಿವಿಜುವಲ್ ಈ ಖಾತನೆಲ್ಲ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಎಂಟ್ರೆನ್ಸ್ ಆರ್ಚ್ ವಿತ್ ಸೆಕ್ಯೂರಿಟಿ. ಓಕೆ, ನೆಕ್ಸ್ಟ್ ಒಳಗಡೆ ಎಲ್ಲ ಕಂಪ್ಲೀಟ್ CC ರೋಡ್ಸ್, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಿಸ್ಟಮ್, ವಾಟರ್. ಇಲ್ಲಿ ವಾಟರ್ ಬಂದ್ಬಿಟ್ಟು ಓವರ್ ಹೆಡ್ ಟ್ಯಾಂಕ್ ಇಲ್ಲ. 5 HP ಆಮ್ಸ್ ಇಂದ ನಾವು ಪ್ರತಿಯೊಂದು ಸೈಟ್ಗೂ ಡೈರೆಕ್ಟ್ ಆಗಿ ಕೊಡ್ತೀವಿ. ಇಲ್ಲಿ ಲೇಟೆಸ್ಟ್ ಟೆಕ್ನಾಲಜಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ಇಲ್ಲಿ ಮನೆಗಳು ಕಟ್ಕೋಬೇಕಂದ್ರೆ ವಾಟರ್ ಪ್ರಾಬ್ಲಮ್ ಯಾವುದು ಇಲ್ಲ ಸರ್, ಬರೀ ನೀರಾವರಿ ಇದೆಲ್ಲ. DC Estates ಅಂಡ್ ಡೆವಲಪರ್ಸ್ ಅಂತ ನಮ್ದು ಮೈನು ಲ್ಯಾಂಡ್ ಅಕ್ವಿಷನ್ ಲೇಔಟ್ ಮಾಡುವಂಥದ್ದು. ನಾನು ಹೊಸದಾಗಿ ಕಂಪ್ನಿ ಮಾಡಿದ್ದೀನಿ, ಪ್ರೈಮ್ ಗ್ರೀನ್ ಲೀಫ್ ಹೋಮ್ಸ್ ಅಂತ, ಲೇಔಟ್ ಮಾರ್ಕೆಟಿಂಗ್ಗೋಸ್ಕರ. ಗೇಟೆಡ್ ಕಮ್ಯುನಿಟಿ ಇದೆ, ಆಲ್ ಅಮ್ಯುನಿಟೀಸ್ ಇದೆ, ನೋಡ್ತಾ ಇದೀರಲ್ಲ. ಸೊ ಇದು ನಮ್ಮ ಸೈಟ್ ಆಫೀಸ್ ಸರ್. ಸೆಕ್ಯೂರಿಟಿ ಇಲ್ಲಿ ರೂಮ್ ಕಟ್ಟಿ ಕೊಡ್ತಾ ಇದೀವಿ, ಪರ್ಮನೆಂಟ್ ಆಗಿರ್ತಾರೆ. ಆಕ್ಚುಲಿ ಇದು ಬಂದ್ಬಿಟ್ಟು 5 acres ಲೇಔಟ್, ಸೊ ಪ್ಲಸ್ 86 ಸೈಟ್ಸ್ ಇರೋದು. ಸೊ ಇದೆಲ್ಲ ಸೋಲ್ಡ್ ಔಟ್ ಆದ್ಮೇಲೆ ನಾವು ಅಸೋಸಿಯೇಷನ್ ಮಾಡ್ಬಿಟ್ಟು ಎಲ್ಲರಿಗೂ ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ, ಸೆಕ್ಯೂರಿಟೀಸ್ನೆಲ್ಲ ಸೇರಿ. ಸರ್ ಇದು ಟೋಟಲ್ ಗೇಟೆಡ್ ಕಮ್ಯುನಿಟಿ ಸರ್. ಇದು ಒಂದೇ ಎಂಟ್ರೆನ್ಸ್ ಆಗಿರ್ತದೆ. 5.2 acres ನೋಡಿ. ಇಲ್ಲಿ ಎಲ್ಲ ಪ್ರಾಪರ್ ಆಗಿ ನಂಬರಿಂಗ್ ಹಾಕಿದ್ದಾರೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಸಿಸ್ಟಮ್. ಮ್ಯಾಮ್, ಓರಿಯನ್ ಎನ್ಕ್ಲೇವ್ ಅಲ್ಲಿ ಏನೇನು ಅಮ್ಯುನಿಟಿಗಳು ಸಿಗ್ತಾ ಇದೆ ಸರ್? ಓರಿಯನ್ ಎನ್ಕ್ಲೇವ್ ಅಲ್ಲಿ ಬೇಸಿಕ್ ಆಗಿ ನಿಮ್ಗೆ ಏನು ಡ್ರೈನೇಜು, ಅಂಡರ್ಗ್ರೌಂಡು, ವಾಟರು, ಎಲೆಕ್ಟ್ರಿಸಿಟಿ, ಪಾರ್ಕು, CA ಕೂಡ ಇದೆ. ನಾವು ಸ್ವಿಮ್ಮಿಂಗ್ ಪೂಲ್ಗೆ ಮತ್ತೆ ಕ್ಲಬ್ ಹೌಸ್ಗೆ ಅಲ್ಲಿ ಕಾಮನ್ ಏರಿಯಾ ಅಂತ ಬಿಟ್ಟಿದ್ದೀವಿ ಸರ್. ಪ್ರಾವಿಷನ್ ಪ್ರಾಜೆಕ್ಟ್ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಸೊ ಅದನ್ನ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ನೆಕ್ಸ್ಟ್ CA ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಸೊ ಅಲ್ಲಿ ರೋಡ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಸೊ ನಾವು ಪ್ರೀ ಲಾಂಚ್ ತರ ಮಾಡ್ತಾ ಇದೀವಿ. ಸೊ ಇಲ್ಲಿ ಸುತ್ತಮುತ್ತ ಎಲ್ಲ ಕನ್ಸ್ಟ್ರಕ್ಷನ್ ಆಗಿರೋ ಮನೆಗಳಿದೆ ಸರ್, ಕಾಣ್ತಾ ಇರ್ಬೇಕು ಇಲ್ಲೆಲ್ಲ ನೋಡಿ ಸರ್. ಸೊ ಊರಿನ ಮಧ್ಯೆನೇ ಈ ಪ್ರಾಜೆಕ್ಟ್ ಇದೆ. ವಾಟರ್ ಹಾರ್ವೆಸ್ಟಿಂಗ್ ಅಂತ ಬಿಟ್ಟಿರೋ ಸ್ಪೇಸ್ ಇದು. ಸೊ ಇಲ್ಲಿ ಬಂದು ಫುಟ್ ಪಾತ್ ತರ ಬರುತ್ತೆ. ಇದು ರೋಡ್ ಆದ್ಮೇಲೆ ಇದು ಪ್ಲಾಂಟೇಶನ್ ಕೂಡ ಮಾಡ್ಕೋಬಹುದು. ಸೊ ಪ್ಲಾಟಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಕ್ಲಿಯರ್ ಆಗಿ ಮೆಜರ್ಮೆಂಟ್ಸ್ ಇರುತ್ತೆ, ಕ್ಲಿಯರ್ ಆಗಿ ನಂಬರಿಂಗ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ನಿಮ್ಗೆ ಫುಟ್ ಪಾತ್ ಸ್ಪೇಸ್ ಅಲ್ಲೇ ಬಂದಿದೆ. ನಮ್ಗೆ ಪ್ಲಾಂಟೇಶನ್ಗೆ ಬ್ಲಾಕ್ ವೈಸ್ ಮಾಡಿದೀವಿ, ಹಿಂಗ್ ಸ್ಟ್ರೈಟ್ ಆಗಿ ಮಾಡಿಲ್ಲ. ಸೊ ಅವ್ರಿಗೆ ಮನೆ ಕಟ್ಕೊಂಡ್ಮೇಲೂ ಕೂಡ ಅವ್ರ ಮುಂದೆ ಓಡಾಡೋದಕ್ಕೆ ಸ್ಪೇಸ್ ಬೇಕು ಅಂತ ಅದನ್ನ ಪ್ಲಾನ್ ಮಾಡಿರೋಂಥದ್ದು. ಇಲ್ಲಿ ಕಾಣ್ತಿದೆ ನೋಡಿ ಸರ್, ಇಲ್ಲಿಂದ ಇಲ್ಲಿಗೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಅವ್ರ ಎಂಟ್ರಿ ಈ ತರ ಮಾಡ್ಕೋಬಹುದು, ಪ್ಲಾಂಟೇಶನ್ಗೆ ಈ ತರ ಮಾಡ್ಕೋಬಹುದು. ಮೈಲಾಪುರ ಗೇಟ್ಗೆ ತುಂಬಾ ಹತ್ರ VIT ಅಂತ ಒಂದು ಇನ್ಸ್ಟಿಟ್ಯೂಷನ್ ಬರ್ತದೆ, ವೆಲ್ಲೋರಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಸೊ ಗಾರ್ಡನ್ ಸಿಟಿ ಕಾಲೇಜ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇವಾಗ ಈ ನಿಯರ್ ಬೈ ಏನೇನ್ ಬರ್ಬೋದು ಅಂದ್ರೆ SVB ಸ್ಕೂಲ್ ಅಂತ ಕೂಡ ಇದೆ. ಸೊ ಆ ಸ್ಕೂಲ್ ಆದ್ಮೇಲೆ ಕಾಲೇಜಸ್ ಕೂಡ ಫ್ಯೂಚರ್ ಅಲ್ಲಿ ಬರ್ತಾ ಇದೆ. ನಾವೇನ್ ಕ್ಲೈಂಟ್ಸು ಡೀಟೇಲ್ಸ್ ಕೇಳ್ತಾರೆ, ವಿತ್ ಇನ್ ದಟ್ ನಾವು ಹೊಸಕೋಟೆ ಪ್ರಾಧಿಕಾರ, ಯೋಜನಾ ಪ್ರಾಧಿಕಾರ ಇಂದ ಅಪ್ರೂವಲ್ ಆಗಿರೋದು ಪೇಪರ್ಸ್, ಕನ್ವರ್ಷನ್ ಆಗಿರೋ ಪೇಪರ್ಸ್, ಆಮೇಲೆ ರೇರಾ ಸರ್ಟಿಫಿಕೇಟ್ ವಿತ್ ಬ್ರೋಚರ್ಸ್, ಮೆಜರ್ಮೆಂಟ್ಸ್, BMRDA ಅಪ್ರೂವ್ಡ್ ಲೇಔಟ್ ಪ್ಲಾನ್ ಪ್ರತಿಯೊಂದನ್ನು ಕಳ್ಸಿಕೊಡ್ತೀವಿ ಸರ್. ಇಫ್ ಇನ್ ಕೇಸ್ ಬೈಯರು ನಮ್ಮನ್ನ ಫಸ್ಟ್ ಟೈಮ್ ಅಪ್ರೋಚ್ ಮಾಡಿದ್ರು ಕೂಡ ಇಷ್ಟು ಬೇಸಿಕ್ ಡೀಟೇಲ್ಸ್ ನಾವು ಸೆಂಡ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ತಾ ಇದ್ರೆ ಸೊ ಎಲ್ಲಾ ಒಂದು ಪ್ಲಾಟ್ ಗಳಿಗೂ ಅದರದ್ದೇ ಆದ ಒಂದು ನಂಬರ್ಸ್ ಅನ್ನ ಹಾಕಿದೀರಾ, ಮತ್ತೆ ಪ್ಲಾಟ್ಸ್ ಗಳು ಅಷ್ಟೇ ಸೊ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಮ್, ಇಲ್ಲಿ ನೀರಿನ ವ್ಯವಸ್ಥೆ ಯಾವ ತರ? ನೀರಿನ ವ್ಯವಸ್ಥೆ ಬೋರ್ ಆಗಿದೆ ಸರ್. ಇಲ್ಲಿ ಬಂದು ಸಂಪ್ ಮಾಡ್ತಾ ಇದೀವಿ. 1 lakh ಕೆಪಾಸಿಟಿ ಇರೋ ವಾಟರ್ ಸಂಪ್ ಮಾಡ್ತಾ ಇದೀವಿ. ಸಂಪಿಂದ ಇಂಡಿವಿಜುವಲ್ ಪ್ಲಾಟ್ಗೆ ವಾಟರ್ ಕನೆಕ್ಷನ್ ಬರುತ್ತೆ ಸರ್. ಈ ವಾಟರ್ ಅಲ್ಲಿ 150 TDS ಪರ್ಸೆಂಟೇಜ್ ಇದೆ ಸರ್. ಸೊ ಪ್ಯೂರ್ಲಿ ಡ್ರಿಂಕಿಂಗ್ ವಾಟರ್. ನೀರಾವರಿ ಜಮೀನು, ನೀರಿಗೆ ಯಾವುದೇ ತರದ ತೊಂದರೆ ಇಲ್ಲ, ಆರಾಮಾಗಿ ನೀರು 24/7 ನೀರು ಬರುತ್ತೆ. ಓಕೆ, ಒಂದು ಪ್ಲಾಟಿಗೆ ನಂಬರ್ ಹಾಕೊಡ್ತೀರಾ, ಮತ್ತೆ ಒಂದು ಡ್ರೈನೇಜ್ ಸಿಸ್ಟಮ್, ಹೌದು,
ಮತ್ತೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ Individual ಇರುತ್ತೆ. water- ಇಲ್ಲೆಲ್ಲ ಪ್ಲಾಂಟೇಶನ್ ಬರುತ್ತೆ, ಚೆನ್ನಾಗಿರೋ ಮರ ಗಿಡಗಳೆಲ್ಲ ಹಾಕ್ತಿವಿ. ಇಲ್ಲಿ ನೋಡ್ತಿದ್ರೆ ವರ್ಕ್ ಪ್ರೋಗ್ರೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. Okay. ಸೊ ವಿತ್ ಇನ್ ದಿಸ್ ಮಂತ್ ಕಂಪ್ಲೀಟ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋದು. ಕಂಪ್ಲೀಟ್ ಆಗುತ್ತೆ ಸರ್, ಈ ಮಂತ್ ಎಂಡ್ಗೆ 99% ಕೆಲಸ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಮ್ಯಾಮ್ ಇಲ್ಲಿ ಪವರ್ ಯಾವ ತರ ಮ್ಯಾಮ್? ಪವರ್ ಪೋಲ್ಸ್ ಇದೆ, ನಿಮ್ಗೆ ಪೋಲ್ಸ್ ಕಾಣ್ತಿದೆ ಅಲ್ವಾ, ಅಲ್ಲಿ ವೈರ್ಸ್ ಎಲ್ಲ ಹಾಕಿದೀವಿ. ಇದು ಕೂಡ ಈ ಮಂತ್ ಎಂಡ್ಗೆ ಕನೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇಲ್ಲಿಗೆ ತಗೊಂಡ್ಬರೋ ಪವರ್ ಯಾವ ಲೈನ್ ಮ್ಯಾಮ್? ಹೊಸಕೋಟೆ. ಇದು 40 ಫೀಟ್ CC ರೋಡ್ಸ್ ಸರ್. ಅಟ್ ಎ ಸೇಮ್ ಟೈಮ್ 2 ಕಾರು ಮೂವ್ ಆಗ್ಬೋದು. ಇದು 30 ಫೀಟ್ ರೋಡ್. 30 ಫೀಟ್ ರೋಡ್. ಹಾ. ಅವ್ರವ್ರ ಮನೆ ಮುಂದೆ ಅವ್ರವರು 30 feet ಕಾರ್ನ ಬೈಕ್ ನ ಪಾರ್ಕ್ ಈಸಿಯಾಗಿ ಪಾರ್ಕ್ ಮಾಡ್ಕೋಬಹುದು. ಫುಟ್ ಪಾತ್, ಓಕೆ. ಪ್ಲಾಂಟೇಶನ್ ಬಿಟ್ಟು ಅವ್ರಿಗೆ ರೋಡ್ ಇರುತ್ತೆ. ಆಕ್ಚುಲಿ ಸಿ ದಿಸ್ ಇಸ್ ಅಪ್ರೂವ್ಡ್ ಲೇಔಟ್ LOA ನಂಬರ್ 24. ಇದರಲ್ಲಿ ಮೈನ್ ರೋಡ್ ಏನಿದೆಯೋ ಈಗ ಅಲ್ಲಿ ಕಾಣಿಸ್ತಾ ಇರೋದು ಆರ್ಚ್ ಹತ್ರ, ಅದು ಎಕ್ಸಿಸ್ಟಿಂಗ್ 9 meters 30 feet ರೋಡ್. ಸೊ ಇಟ್ ಈಸ್ ವೈಡ್ನಿಂಗ್ ಅಪ್ ಟು 24 meters ಅಂತ ಗವರ್ಮೆಂಟ್ ಅವರೇ ಕೊಟ್ಟಿದ್ದಾರೆ. ಅಂದ್ರೆ 80 feet ರೋಡ್ ಫೇಸಿಂಗ್ ಇರೋದು ಪ್ರಾಜೆಕ್ಟ್ ನಮ್ದು. ಓಕೆ. ಯಾರೇ ಬಂದ್ರು ಇದೊಂದು ಪ್ರೂಫ್ ನ ನೋಡ್ಕೋಬಹುದು. ಹೌದು ಸರ್. ಆಮೇಲೆ ಇಲ್ಲಿ CA ಪ್ಲೇಸ್, ಪಾರ್ಕ್, ಒಂದು ಪಾರ್ಕ್, 2ನೇ ಪಾರ್ಕ್, ಅದೆಲ್ಲ ಇದರಲ್ಲಿ ಇದು ಕಾಣಿಸ್ತದೆ. ತೋರಿಸಿ ಮೇಡಮ್. ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ಲಾನ್, ಅಪ್ರೂವ್ಡ್ ಪ್ಲಾನ್ ಪ್ರಕಾರ. Okay. ಸೊ CA1 ಇಲ್ಲಿದೆ, CA2 ಇದು ಪಾರ್ಕ್ ಸ್ಪೇಸು, ಚಿಲ್ಡ್ರನ್ ಪ್ಲೇ ಏರಿಯಾ. ಎಕ್ಸಾಕ್ಟ್ ಆಗಿ ಅಲ್ಲಿ ಬರುತ್ತೆ ಸರ್ ಪ್ರಾಜೆಕ್ಟ್ ಎಂಡಿಂಗ್. ಆ ಕಾಂಪೌಂಡ್ ವಾಲ್ ಕಾಣ್ತಿದ್ಯಲ್ಲ, ಲಾಸ್ಟ್ ಅಲ್ಲಿ ಬರೋದಾದ್ರೆ ಎಲ್ಲ ಪ್ರೈಸಿಂಗ್ ವಿಷಯಕ್ಕೆ ಬರೋದು. ಪ್ರೈಸಿಂಗ್ ಬರೋದಾದ್ರೆ ಯಾವ ತರ ಸರ್? 2499 ಇದೆ ಸರ್ ಸ್ಕ್ವೇರ್ ಫೀಟ್ ಬಂದು. ಓಕೆ. ನಮ್ಮ ವೀಕ್ಷಕರಿಗೆ ಏನಾದ್ರು ಎಕ್ಸ್ಟ್ರಾ ಡಿಸ್ಕೌಂಟ್? ಆಲ್ರೆಡಿ ನೆಗೋಷಿಯಬಲ್ ಅಂತ 50 rupees ಕೊಡ್ತಾ ಇದ್ದೀರಿ. ನಿಮ್ಮ ವೀಕ್ಷಕರಿಗೆ ಇನ್ನೊಂದು 50 rupees ಕೊಡ್ತೀರಿ. ಹೌದು, 100% 100 rupees ಕೊಡ್ತೀರಿ. ಇದ್ರದ್ದು ರಿಜಿಸ್ಟ್ರೇಷನ್ ಆತರ ಸರ್ ರೇರಾ ರಿಜಿಸ್ಟರ್ಡ್ ಆಗಿದೆ ಆಲ್ರೆಡಿ. ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ, ರೇರಾ ಸರ್ಟಿಫಿಕೇಟ್ ಇದೆ, BMRD ಅಪ್ರೂವ್ಡ್ ಆಗಿದೆ, 40% ರಿಲೀಸ್ಡ್ ಆಗಿದೆ. ನೋಡಿ ವರ್ಕ್ ಎಷ್ಟು ಸ್ಪೀಡ್ ಆಗಿ ಮಾಡ್ತಾ ಇದೀವೋ. ಇದೇ ತಿಂಗಳಲ್ಲಿ ಬ್ಯಾಲೆನ್ಸ್ 60% ನಾವು ರಿಲೀಸ್ ಮಾಡ್ತೀವಿ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಇಂದ ನಾವು ಕನ್ಸ್ಟ್ರಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಟೋಟಲ್ 84 sites ಇರೋದು, ಆಲ್ರೆಡಿ 38 sites ಬುಕ್ ಆಗಿಬಿಟ್ಟಿದೆ ಸರ್. ಬುಕಿಂಗ್ಸ್ ಯಾವ ತರ ಸರ್? ಸರ್ ಬುಕಿಂಗ್ ಅಂದ್ರೆ ಫಾರ್ ಲೀಗಲ್ ವೆರಿಫಿಕೇಶನ್ 1 lakh ಅಡ್ವಾನ್ಸ್ ತಗೊಳ್ತೀವಿ. ಅದಾದ್ಮೇಲೆ 25% ಅಗ್ರಿಮೆಂಟ್ ಅಮೌಂಟ್ ಇರ್ತದೆ. ಸೊ ಇದನ್ನಲ್ಲೂ SBI, ICICI, APF ಆಗಿದೆ ಆಲ್ರೆಡಿ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡೋಣ, HDFC ಮಾಡೋಣ. ಆಲ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಕೆಲವರಿಗೆ ಏನಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಕಡಿಮೆ ಇದ್ದವರಿಗೆ ಕೆಲವೊಬ್ರು ಲೋನ್ಸ್ ಗಳನ್ನ ಕೇಳ್ತಾ ಇರ್ತಾರೆ, ಅಂತವರಿಗೆ ಯಾವ ತರ ಫೆಸಿಲಿಟಿ ಆಗಿದೆ ಸರ್? ಮಾಡಿಕೊಡೋಣ ಸರ್, 75 to 80% ಲೋನ್ ಮಾಡಿಕೊಡೋಣ ಸರ್. ಬ್ಯಾಂಕ್ ಲೋನ್ಸ್ ಅವೈಲೇಬಲ್ ಇದೆ. ಸೊ ಈ ವಿಡಿಯೋ ನೋಡ್ಕೊಂಡು ಬರುವಂತ ವೀಕ್ಷಕರಿಗೆ ಕಡೆದಾಗಿ ಏನೇ ಹೇಳಕ್ ಇಷ್ಟಪಡ್ತೀರಾ? ಸರ್ ಬನ್ನಿ, ಇಂಥ ಗೋಲ್ಡನ್ ಅಪರ್ಚುನಿಟಿ, ಇಂಥ ಅವಕಾಶ ಮತ್ತೆ ಸಿಗಲ್ಲ. ಹಾಫ್ ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ನಲ್ಲಿ ನ್ಯಾಷನಲ್ ಹೈವೇ ಇದೆ. ಸೊ ಸುತ್ತಮುತ್ತಲ ಎಲ್ಲ ಇಲ್ಲಿಂದ ವಿತಿನ್ 15 minutes 14 kilometers ಅಷ್ಟೇ ಇರೋದು. ಕೊಲ್ತೂರು ಜಂಕ್ಷನ್ ಬರ್ತಾ ಇದೆ, ಅಲ್ಲಿ ಬ್ಯಾಂಗ್ಳೂರು STRR ಪ್ಲಸ್ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ KSRTC ದೊಡ್ಡದು ಇದು ಬರ್ತಾ ಇದೆ ಸರ್. ಜಸ್ಟ್ 10 minutes ಡ್ರೈವ್ ಅಷ್ಟೇ. ನೆಕ್ಸ್ಟ್ ಫ್ಯೂಚರ್ ಎಲ್ಲ ಇಲ್ಲೇ ಇರೋದು. ಸೈಟ್ ಇನ್ವೆಸ್ಟ್ಮೆಂಟ್ ಮಾಡುವಂತವ್ರು ಸುಮಾರಷ್ಟು ಜನ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸರ್ ಇಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ಡೆವಲಪ್ಡ್ ಏರಿಯಾ? ಎಸ್ ಸರ್ ಹಿಂದ್ಗಡೆ ನೀವು ನೋಡಬಹುದು ವೋಲ್ವಾ ಫ್ಯಾಕ್ಟರಿ. ಇಲ್ಲಿಂದ 7 kilometers ನಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ. ನೆಕ್ಸ್ಟ್ ರೆಂಟಲ್ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್. ಯಾಕಂದ್ರೆ ಮೈನ್ ರೋಡ್ ಇಂದ ಎಕ್ಸಾಕ್ಟ್ಲಿ ಒಂದು 2 kilometers ಇಲ್ಲ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಬರ್ತಾ ಇದೆ. ಅದು 100 acres ಪ್ರಾಜೆಕ್ಟ್. ಅದು ಅಲ್ಲಿಂದ ಇನ್ನೊಂದು 1 kilometer ಮುಂದಕ್ಕೆ ಹೋದ ತಕ್ಷಣ ಲೆಫ್ಟ್ ಸೈಡ್ VIT ಇಸ್ ಗೋಯಿಂಗ್ ಟು ಕಮ್, ವೇಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸರ್ ಈ ಇನ್ಫಾರ್ಮೇಶನ್ಸ್ ಇದ್ರೇನೆ ನಾವು ಇಂಥ ಜಾಗದಲ್ಲಿ ನಾವು ಪ್ಲಾಟಿಂಗ್ ಮಾಡಿ ಕೊಡೋದು. ಈ ಮಾಹಿತಿ ಎಲ್ಲರೂ ತಿಳ್ಸ್ಕೋಬೇಕು. ಒಂದೇ ಮಾತು ಹೇಳ್ತಾ ಇದೀನಿ, ಸರ್ವೇ ಜನ ಸೃಜನೋ ಭವಂತು, ಸರ್ವೇ ಸೃಜನ ಸುಖಿನೋ ಭವಂತು ಅಂತ. ಸರ್ ನಮ್ಮ ಲೇಔಟ್ ಏನಿದೆಯೋ, ನಮ್ಮ ಲೇಔಟ್ಗೂ ವೋಲ್ವೋ ಫ್ಯಾಕ್ಟ್ರಿಗೂ ಸೆಂಟ್ರಲ್ಲಿ ಪೆರಿ ರಿಂಗ್ ರೋಡ್ ಬರ್ತಿದೆ. ಆಲ್ರೆಡಿ ಅಪ್ರೂವಲ್ ಬಂದಿದೆ, ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್. ಆ ಕಡೆಯಿಂದ ವರ್ಕ್ ನಡೀತಿದೆ, ರೋಡ್ ಬರ್ತಿದೆ. ನಮ್ಮ ಲೇಔಟ್ ನಿಯರ್ ಬೈ ಇದೆ, ವೋಲ್ವೋ ಫ್ಯಾಕ್ಟ್ರಿ ನಿಯರ್ ಬೈ ಇದೆ, ಹತ್ರದಲ್ಲೇ ಕೋಲಾರ ಮೈನ್ ರೋಡ್ ಇದೆ. ಇಲ್ಲಿ ನೋಡಿ ನಮ್ಮ ಟೀಮ್ ಇಂಟ್ರೊಡ್ಯೂಸ್ ಮಾಡೋಣ. ನೋಡಿ ದಿಸ್ ಇಸ್ ದ ಸ್ಟ್ರೆಂಗ್ತ್ ಆಫ್ ಅವರ್ ಕಂಪನಿ. ಈ ಓರಿಯನ್ ಎನ್ಕ್ಲೇವ್ ನ ಪ್ರಮೋಟ್ ಮಾಡುವಂತವ್ರು ಸೈಟ್ ವಿಸಿಟ್ಸ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ. ಸೊ ನಿಮ್ಮ ವೀಕ್ಷಕರು ಬಂದ ತಕ್ಷಣ ಇವರೆಲ್ಲರೂ ರಿಸೀವ್ ಮಾಡ್ಕೊಂಡು ಒಳ್ಳೆ ಡಿಸ್ಕೌಂಟ್ ಕೊಟ್ಟು ಒಳ್ಳೆ ಸೈಟ್ಸ್ ಎಲ್ಲ ನಾವು ಅಲಾಟ್ಮೆಂಟ್ ಮಾಡಿ ನಿಮ್ಗೆ ಫ್ಯೂಚರ್ ತೋರಿಸ್ತೀವಿ. ಟೋಟಲ್ ಸೈಟ್ ಎಲ್ಲ ಸೇಲ್ ಮಾಡೋರೆಲ್ಲ ಇದೇ ಟೀಮ್. ಇವತ್ತು ನಾವು ಒರಿಯನ್ ಎನ್ಕ್ಲೈವ್ಗೆ ಬಂದು ಸೊ ಇಲ್ಲಿರುವಂಥ ಪ್ರಾಜೆಕ್ಟನ್ನು, ಇಲ್ಲಿರುವಂತಹ ಲೇಔಟನ್ನು, ಸೊ ಇಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಇದನ್ನೆಲ್ಲ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮತ್ತು ಇಲ್ಲಿಗೆ ಬಂದು ಸೈಟ್ ತೊಗೊಳ್ಳೋರು, ಅದರಲ್ಲಿಯೂ ನಮ್ಮ ವಿಡಿಯೋನ ನೋಡ್ಕೊಂಬಂದು ಸೈಟ್ ತೊಗೊಳ್ಳೋರು ಇಲ್ಲಿರುವಂತಹ ಲೀಗಲ್ ಡಾಕ್ಯುಮೆಂಟ್ಸ್ ಏನಿದೆ ಅದು ನಿಮ್ಮ ಕಡೆಯಿಂದ ಒಮ್ಮೆ ವೆರಿಫೈ ಮಾಡಿ ನೀವು ತಗೊಳ್ಳಿ ಅಂತ ಹೇಳ್ತಾ ಹಿಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ನಮಸ್ಕಾರ.